ನಮಸ್ತೆ ನಮಸ್ತೆ ನಮಸ್ತೆ. ಬಡ್ತಿ ಕಾ ನಾಮ್ ಗಾಡಿಗೆ ಸ್ವಾಗತ. ನಿಮ್ಮೆಲ್ಲರಿಗೂ ದೆವ್ವಗಳ ಮಾತಿನಲ್ಲಿ ಅಪಘಾತಗಳ ಕತೆ. ಅರೇ, ಇದನ್ನ ಯಾರಿಗಾಗಿ ತರಿಸಿದಿರಿ? ಎಲ್ಲಿಂದ ತರಿಸಿದಿರಿ? ಇದು ನಮ್ಮ ಅತಿಥಿಗಳಿಗೆ. ಇದು ಬ್ರೇಕ್ಫಾಸ್ಟಾ? ನೀವು ನಮಗೆ ತಂದಿಲ್ಲ, ನೀವು ನಮಗೆ ಎಂದಿಗೂ ತರಿಸಿಲ್ಲಲ್ಲ ಸರ್. ಇದು ಶೂಟ್ ಮಾಡೋಕೆ ಸರ್, ಶೂಟ್ಗಿಂತ ಮುಂಚೆ ಕೊಡೋಣ. ಆಯ್ತಾಯ್ತಾಯ್ತು, ಶುರು ಮಾಡೋಣ. ಆದ್ರಿಂದ ಸ್ನೇಹಿತರೆ, ನಾವು ಇಂದು ನಿಮ್ಮನ್ನ ಯಾರೊಂದಿಗೆ ಭೇಟಿಯಾಗಲಿದ್ದೇವೆ ಅವರು ನಂತರ ತಮ್ಮನ್ನ ಪರಿಚಯಿಸಿಕೊಳ್ತಾರೆ. ಮೊದಲು ನಮ್ಮ ವಾಚ್, ಕಾರು, ಬಟ್ಟೆಗಳನ್ನ ಪರಿಚಯಿಸೋಣ. ಅಂತಹ ಜನರು ಸಾಮಾನ್ಯವಾಗಿ ರಸ್ತೆಯಲ್ಲಿ ಇತರರನ್ನ ನಿಂದಿಸೋದು ಅಥವಾ ಅಕ್ಕಪಕ್ಕದಲ್ಲಿ ಹಾದು ಹೋಗೋದು ಕಂಡು ಬರುತ್ತೆ. ಅವರ ಸ್ನೇಹಿತರು ಅವರನ್ನ ನಮ್ಮ ಅಪ್ಪ ಯಾರು ಅಂತ ಗೊತ್ತಾ ಅಂತ ಹೆಸರಿಂದ ತಿಳಿತಾರೆ. ಆದ್ದರಿಂದ ಮಹಿಳೆಯರೇ ಮತ್ತು ಮಹನೀಯರೇ, ಅತ್ಯಂತ ಪ್ರಸಿದ್ಧ ಆದರೆ ಕುಖ್ಯಾತ ವಿಕ್ಕಿ ಮಲ್ಹೋತ್ರಾ ಅವರನ್ನ ಸ್ವಾಗತಿಸೋಣ. ಹೇಳುವ ಮೊದಲು ನೀವು ಅವರ ಎಂಟ್ರಿ ನೋಡ್ತಿದ್ದೀರಿ. ವಿಕ್ಕಿ ಸಾಹೇಬ್ ಅವರು ಬಂದಿದ್ದಾರೆ. ವಿಕ್ಕಿ ಸಾಹೇಬ್, ಈ ಶೋಗೆ ನಿಮಗೆ ಸ್ವಾಗತ. ಹಾ ಡೂಡ್. ಮತ್ತು ಮಧ್ಯಮ ವರ್ಗದ ಪೀಠೋಪಕರಣ. ಅಯ್ಯೋ, 5 ಸ್ಟಾರ್ ಹೋಟ್ಲು ಯಾವುದು ಸಿಗ್ಲಿಲ್ವಾ ನಿಮಗೆ? ಇಲ್ಲ 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 ಇಲ್ಲ, ಇದರಲ್ಲಿ ಏನು ಸಮಸ್ಯೆ? ನಿಮಗೆ ಕುಳಿತುಕೊಳ್ಳಲು ಇಂಥ ಉತ್ತಮ ಸೋಫಾ ನೀಡಲಾಗಿದೆ. ನೀವು ನನ್ನ ಮಾತನ್ನು ಕತ್ತರಿಸಿದಂತೆ ನಿಮಗೆ ಗೊತ್ತಾ ನಮ್ಮ ಅಪ್ಪ ಯಾರಂತ? ಇಲ್ಲ ಸರ್, ನೀವು ಹೇಳಿ ಮೊದಲು ನಾವು ಬಂದಿರೋ ಕೆಲಸ ಬಗ್ಗೆ ಮಾತಾಡೋಣ. ಸರಿ ಸರಿ, ಹೇಗಾದ್ರೂ ಮಾಡಿ ನನ್ನ ಪಾಪವನ್ನ ತೊಳೆಯಲು ನಾನು ನನ್ನ ತಂದೆಯೊಂದಿಗೆ ಹೋಗಬೇಕು. ಅಪ್ಪ ಅಂದ್ರೆ ಯಾವ? ಹೌದು, ನಾನು ನನ್ನ ತಂದೆ ಒಟ್ಟಿಗೆ ಸತ್ವು. ನನ್ನ ಹೊಸ ಬಾರ್ಸ್ 911 ರಲ್ಲಿ. ನನ್ನ ಬಳಿ 8 ಐಷಾರಾಮಿ ಕಾರ್ ಇದೆ, 2 ಬಾರ್ಸ್ 911 ಇದೆ. ಓ ಸೋ ಸ್ಯಾಡ್. 8 ಲಕ್ಸುರಿ ಕಾರ್. ಹೇಗೆ? ಅಹಂಕಾರವು ತುಂಬಾ ದೊಡ್ಡದಾದ್ರೆ ಜೀವನ ಚಿಕ್ಕದಾಗತ್ತೆ. ಏಕೆಂದ್ರೆ ನೀವು ಅನುಭವಿ ಚಾಲಕನಾಗಿದ್ರೆ ಸ್ವಲ್ಪ ಸಮಯದ ನಂತರ ಕಾರು ನಿಮ್ಮ ದೇಹದ ಭಾಗವಾಗಿ ಪರಿಣಮಿಸುತ್ತೆ. ಮತ್ತು ನೀವು ಅಹಂಕಾರದಲ್ಲಿ ಕುರುಡಾಗಿದ್ರೆ ನೀವು ಅದೇ ರೀತಿಯಲ್ಲಿ ಕಾರ್ನ ಓಡಿಸ್ತೀರಿ. ಅದು ಸರಿ ಎಂದು ನೀವು ಭಾವಿಸ್ತೀರಿ, ಆದ್ರೆ ತಪ್ಪಾಗಬಹುದು. ಓಹೋ, ಹಂಗ. ಕಳೆದ ವರ್ಷ ನಾನು ನನ್ನ ಕಾರು ಸಂಗ್ರಹಕ್ಕೆ 8ನೇ ಕಾರ್ ಸೇರಿಸಿದೆ, ಬಾರ್ಸ್ 911. ಪೋರ್ಚ್. ಮತ್ತೆ ನನ್ನ ಮಾತನ್ನು ಕತ್ತರಿಸಿದೆ. ನಮ್ಮ ಅಪ್ಪ ಯಾರು ಅಂತ ಗೊತ್ತಾ? ಸರ್, ನಿಮ್ಮ ತಂದೆ ಯಾರೆಂದು ನನಗೆ ತಿಳಿದಿಲ್ಲ ಅಂತ ಆಗ್ಲೇ ಒಪ್ಕೊಂಡಿದ್ದೀನಿ. ಮತ್ತು ನೀವು ಕಥೆಯನ್ನು ಸ್ವಲ್ಪ ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೋದಲ್ವಾ? ಆ ದಿನ ನಾನು ನನ್ನ ತಂದೆ ಇಬ್ರು ಪೋರ್ಷ್ ಅಲ್ಲಿ ಡ್ರೈವ್ ಮಾಡಲು ಹೊರಟಿದ್ವು. ದಾರಿಯಲ್ಲೊಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಒಬ್ಬ ಮಿಡಲ್ ಕ್ಲಾಸ್ ಕಾರ್ನಲ್ಲಿ ನಮ್ಮ ಪಕ್ಕನೆ ಹೋದ. ತುಂಬಾ ಧೈರ್ಯದಿಂದ ಮಲ್ಹೋತ್ರಾಸ್ ಪೋರ್ಷ್ ಪಕ್ಕದಲ್ಲಿ ನಡೀತಾ ಇದ್ದ. ಈ ಮಧ್ಯಮ ವರ್ಗದ ಪೋರ್ಷ್ 911 ನನ್ನ ಪ್ರತಿದಿನ ನೋಡ್ಲಿ ಎಂದು ನಾನು ಭಾವಿಸಿದೆ. ಹಾಗಾಗಿ ಅವನ ಯೋಗ್ಯತೆ ಮತ್ತು ನನ್ನ ಕಾರಿನ ಶಕ್ತಿಯನ್ನು ತೋರಿಸ್ತೇನೆ ಎಂದು ನಾನು ಭಾವಿಸಿದೆ. ಅವು ಸಹ ಹಾಗಾಗಿ ಇದನ್ನ ರಸ್ತೆಯಲ್ಲಿ ಮಾಡ್ತೇವೆ ಅಲ್ವೇ? ಹಾಗಾಗಿ ಅವನ ಯೋಗ್ಯತೆ ಮತ್ತು ನನ್ನ ಕಾರಿನ ಶಕ್ತಿಯನ್ನು ತೋರಿಸ್ತೇನೆ ಅಂತ ನಾನು ಭಾವಿಸಿದೆ. ನಾನು ಗೇರ್ ಬದಲಾಯಿಸಿದೆ ಮತ್ತು ಕಾರಿನ ವೇಗವನ್ನು ಹೆಚ್ಚಿಸಿದೆ. ಅವನ ಮಠಕ್ಕೆ ಬಂದಾಗ ನಾನು ನನ್ನ ನೋಡಿ ಕೀಟ್ಲೆ ಮಾಡಲು ಪ್ರಾರಂಭಿಸಿದೆ. ನಂಬಲು ಸಾಧ್ಯವೇ? ನನಗೆ ಬೈದೆ. ಅಂದ್ರೆ ಸರ್, ನಿಮ್ಮ ತಂದೆ ಯಾರೆಂದು ಅವರಿಗೆ ಗೊತ್ತಿಲ್ಲ, ಅದಕ್ಕೆ ಹೀಗಾಯ್ತು. ಅಂದ್ರೆ ಮಂಟಿನು. ಅದಕ್ಕೆ ನಾನು ಅವನಿಗೆ ಬೈದೆ. ನಾನು ರಸ್ತೆಯಿಂದ ದೂರ ನೋಡಿದೆ. ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದೆ, ನನ್ನ ತಂದೆ ಯಾರೆಂದು ಗೊತ್ತಾ ಅಂತ. ನಮ್ಮ ಅಪ್ಪ ಯಾರು ಅಂತ ಗೊತ್ತಾ? ಏನು? ಸರ್ ಸರಿ ಸರ್, ನಿಮ್ಮ ಜೊತೆ ಕೂತು ಮಾತಾಡಬೇಕು ಅಂತ ಅನಿಸಿದ್ರಿಂದ ಇದನ್ನ ಕೇಳಬೇಕನ್ನಿಸ್ತು. ಏನಂದ್ರೆ, ವಾಸ್ತವದಲ್ಲಿ ನಿಮ್ಮ ತಂದೆ ಯಾರೆಂದು ಯಾರಿಗಾದರೂ ತಿಳಿದಿದೆಯಾ ಏನು? ಕತೆ ಮುಂದುವರಿಸಿ. ಹೌದು, ಮುಂದೆ ಪೊಲೀಸ್ ಬ್ಯಾರಿಕೇಡ್ ಇತ್ತು. ನನ್ನ ತಂದೆ ಅವರ ಪರಿಚಯವನ್ನ ನೀಡೋಕ್ಕೆ ಹೋದ್ರು. ಪೊಲೀಸ್ ಬ್ಯಾರಿಕೇಡ್ಗೆ ಡಿಕ್ಕಿ ಹೊಡೆದವು. ನಂತರ ನಾನು, ನನ್ನ ಅಹಂಕಾರ ಮತ್ತು ನನ್ನ ತಂದೆ ಮೂವರು ಸತ್ಯವು. ನೀವು ಡಿಕ್ಕಿ ಹೊಡೆದ ಬಡ ಮಧ್ಯಮ ವರ್ಗದ ಚಾಲಕನಿಗೇನಾಯ್ತು? ಅವನು ಹಿಂದಿನಿಂದ ಬಂದ ಅಲ್ಲ. ನಂತರ ನಾನು ತುಂಬಾ ಒತ್ತಡದಲ್ಲಿದ್ದೆ ಎಂದು ಹೇಳಿದೆ. ನನ್ನ ಅಹಂಕಾರ ನನ್ನನ್ನು ಹೇಗೆ ನಿಯಂತ್ರಿಸಿತೋ ಹಾಗೆ. ಕ್ಯಾನ್ ಯು ಬಿಲೀವ್ ಇಟ್? ಇದು ನಿಮಗೆ ನಂಬಲು ಸಾಧ್ಯವೇ? ಒತ್ತಡದಲ್ಲಿ ವಾಹನ ಚಲಿಸೋದು ಎಷ್ಟು ಅಪಾಯಕಾರಿ. ಹೌದು, ಅಂದ್ರೆ ವರ್ತನೆ ಮತ್ತು ಭಾವನೆಗಳು ಸಂಬಂಧವು ನಿಮ್ಮಲ್ಲಿ ಎಲ್ಲಿಗೆ ಕರೆದೊಯ್ತದೆ. ನೀವು ನೋಡ್ತಾ ಇದ್ದೀರಾ. ಸರಿ, ಒಂದು ವಿಷಯ ಹೇಳಿ. ಈಗ ಅವನಿಗೆ ನಿಮ್ಮ ತಂದೆ ಗೊತ್ತಿಲ್ಲ? ಖಂಡಿತ. ಈಗ ಅನೇಕರಿಗೆ ನನ್ನ ತಂದೆಯ ಪರಿಚಯ ಆಗಿದೆ. ಬನ್ನಿ, ಕೊನೆಗೂ ಜನರು ನಿಮ್ಮ ತಂದೆಯ ಬಗ್ಗೆ ತಿಳಿದುಕೊಂಡಿರೋದು ಒಳ್ಳೇದಾಯ್ತು. ಹಾಗಾದ್ರೆ ಸ್ನೇಹಿತರೆ, ನಿಮ್ಮ ತಂದೆ ಯಾರೇ ಆಗಿದ್ರು ರಸ್ತೆ ನಿಮ್ಮ ತಂದೆಯವರದಲ್ಲ ಎಂಬುದು ನಮಗೆ ಈ ಕಥೆ ತಿಳಿಯುತ್ತೆ. ಅದು ಅವರು ನಮಗೆ ಇದು ಪಬ್ಲಿಕ್ ಪ್ರಾಪರ್ಟಿ. ಇದು ಈ ಥರ ಸಹ ನಡೀತಾರೆ. ನೀವು ನಡೀರಿ, ನಾವು ಒಟ್ಟಿಗೆ ನಡೀತೇವೆ. ಇಲ್ಲದಿದ್ದರೆ ನೀವು ನೋಡ್ತಿದ್ದೀರಲ್ಲ. ಆದ್ದರಿಂದ ವಿಕ್ಕಿ ಸಾಹೇಬ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದ. ಮತ್ತು ವಾಪಸ್ ಹೋಗಿ ನೀವು ನಿಮ್ಮ ತಂದೆಗೆ ನಮ್ಮ
ಹಲೋ ಎಂದು ಹೇಳಿ. ನೀವು ಅವರೊಂದಿಗೆ ನಿಮ್ಮೊಂದಿಗೆ ಕರೆತಂದಿದ್ರೆ ಚೆನ್ನಾಗಿರ್ತಿತ್ತು. ಪರವಾಗಿಲ್ಲ ಬಿಡಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ವೆರಿ ಮಚ್. ಮತ್ತು ಇಂದಿನ ಬಂಪರ್ ಸ್ಟಿಕ್ಕರ್ ಅನ್ನ ನೋಡೋಣ. ಫೆರಾರಿ ಅಥವಾ ಆಡಿ, ಮರ್ಸಿಡೀಸ್ ಅಥವಾ ರೋಲ್ಸ್ ರಾಯ್. ಡ್ರೈವಿಂಗ್ ಮಾಡುವಾಗ ದುರಂಕಾರ, ಅಹಂಕಾರ ಮತ್ತು ಒತ್ತಡದಿಂದ ದೂರವಿರೋದು ಸರಿಯಾದ ಆಯ್ಕೆ. ಹಾಗಾದ್ರೆ ಹುಡುಗರೇ, ಮುಂದಿನ ಸಂಚಿಕೆಯಲ್ಲಿ ಹೊಸ ಪ್ರೇತದೊಂದಿಗೆ ಭೇಟಿಯಾಗೋಣ, ತನ್ನೇ ಆದ ಕಥೆಯೊಂದಿಗೆ. ಅಲ್ಲಿಯವರೆಗೆ ಬಾಯ್ ಬಾಯ್.